ವಿಶ್ವಸಂಸ್ಥೆಯ ಮಾನ್ಯತೆ ಸಿಕ್ಕಿ ಇವತ್ತಿಗೆ 10 ವರ್ಷ 10ನೇ ವರ್ಷದ ವಿಶ್ವದ ಅಂದ್ರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಮೋದಿ ಮಾತಾಡ್ತಾ ಇದ್ದಾರೆ ಕಾಶ್ಮೀರದಲ್ಲಿ. ನೋಡೋಣ ಯೋಗಕ್ಕೆ ಸಂಬಂಧಪಟ್ಟಂತೆ ಕೇಳಿಸ್ಕೊಳ್ಳೋಣ ಬನ್ನಿ. ऐसे जो योग से जुड़े लोग हैं उनको मिलकर के ही जाऊंगा. बारिश के कारण मैं इस खंड में आज इस कार्यक्रम को करना पड़ रहा है, लेकिन मैं मानता हूं कि जम्मू कश्मीर में 50-60 हजार लोगों का योगा कार्यक्रम में जुड़ना ये बहुत बड़ी बात है और इसलिए मैं जम्मू कश्मीर के लोगों को बहुत बहुत बधाई देता हूं. इसी के साथ आप सभी को एक बार फिर योग दिवस की बहुत बहुत बधाई. पूरे विश्व के योग प्रेमियों को मेरी बहुत बहुत शुभकामनाएं. बहुत बहुत धन्यवाद. आपके आशीर्वचनों के लिए सहृदय धन्यवाद माननीय प्रधानमंत्री जी. Ladies and gentlemen, we now head towards the live practice of the Common Yoga Protocol. Now I request Dr. Kashinath Samgandi, Director, Morarji Desai National Institute. ಓಕೆ, ಇಷ್ಟು ಯೋಗದ ಒಂದು ಉಪಯೋಗ ಏನು, ಹೇಗೆ ಇದು ವಿಶ್ವಸಂಸ್ಥೆಯ ಮಾನ್ಯತೆಯನ್ನ ಪಡೀತು ಅನ್ನೋದ್ರ ಬಗ್ಗೆ ಮೋದಿ ಮಾತಾಡ್ತಾ ಇದ್ರು. ಅದೇ ರೀತಿಯಾಗಿ ನಮ್ಮ ರಾಜ್ಯದಿಂದಲೂ ಕೂಡ ಯೋಗ ದಿನಾಚರಣೆಯನ್ನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನಾವು ಗಮನಿಸ್ತಾ ಇದ್ದೀರಿ. ಸಚಿವ ಸಂತೋಷ್ ಲಾಡ್ ಸೇರಿದಂತೆ ಸಿದ್ದರಾಮಯ್ಯ ಇವರ ನೇತೃತ್ವದಲ್ಲೂ ಕೂಡ ಇವತ್ತು ಯೋಗ ದಿನಾಚರಣೆ ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ಇಷ್ಟೊತ್ತು ಪಕ್ಕದಲ್ಲಿದ್ದವರು ಅಂತವ್ರು ಹೇಳ್ಕೊಡ್ತಾ ಇದ್ರು ಸಿದ್ದರಾಮಯ್ಯ ಅವರಿಗೆ ಹೇಗೆ ಯೋಗವನ್ನ ಮಾಡಬೇಕು ಏನು ಎತ್ತ ಅಂತ. ವಿಶ್ವದಾದ್ಯಂತ ಮಾನ್ಯತೆಯನ್ನ ಪಡೆದಿದೆ. ಇವತ್ತು ನಮ್ಮ ದೇಶದ ಸಂಸ್ಕೃತಿ ಅಂತ ಕರೆಸ್ಕೊಳ್ತಾ ಇದ್ದಂತಹ ಯೋಗ ದಿನಾಚರಣೆಗೆ ಯಾಕೆ 10 ವರ್ಷ ಅಂದ್ವಿ ಅಂದ್ರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಪಡೆದು 10 ವರ್ಷ ಆಯ್ತು ಅಂತ. ಮೋದಿ ಅವರಿಗೆ ಆ ಎಲ್ಲ ಕ್ರೆಡಿಟ್ ಹೋಗ್ಬೇಕು. ಹಾಗೆ ನೋಡೋದಾದ್ರೆ ರಾಜಕೀಯವಾಗಿ ಅಂತಲ್ಲ, ಹಲವಾರು ದೇಶಗಳಲ್ಲಿ ಇವತ್ತು ಯೋಗದಿಂದ ಆಗುವ ಉಪಯೋಗ ಏನು, ಲಾಭ ಏನು ಅಂತ ಮಾತಾಡ್ತಾ ಇದ್ದಾರೆ. ಬಟ್ ಯೋಗವನ್ನ ಪರಿಚಯಿಸಿದ ಯಾವ ದೇಶ? ನಮ್ಮ ದೇಶ. ಈ ಹಿನ್ನೆಲೆಯಲ್ಲಿ ಸರ್ವರೋಗಕ್ಕೂ ಯೋಗವೇ ಮದ್ದು ಅಂತ ಇಷ್ಟೊತ್ತು ಮಾತಾಡ್ತಾ ಇದ್ರು ಮೋದಿ ಅವರು. ದೈಹಿಕವಾಗಿ ಮಾನಸಿಕವಾಗಿ ಹಲವು ಕಾಯಿಲೆಗಳಿಗೆ ಹಲವು ಸಲ ಯೋಗವೇ ಉಪಶಮನ. ಡಾಕ್ಟರ್ಗಳೇ ಹೇಳ್ಕಳಿಸ್ತಾರೆ, ಮಾತ್ರೆ ಗೀತ್ರೆ ಎಲ್ಲ ಇರ್ಲಿ ಸೈಡಲ್ಲಿ, ಯೋಗ ಮಾಡಿ, ಮೆಡಿಟೇಷನ್ ಮಾಡಿ, ವ್ಯಾಯಾಮ ಮಾಡಿ, ದೇಹಕ್ಕೆ ವ್ಯಾಯಾಮ ಸಿಗ್ಲಿ ಅನ್ನೋದನ್ನ ಹೇಳ್ತಾ ಇರ್ತಾರೆ. ಆರೋಗ್ಯದ ಮೇಲೆ ಇದು ಯಾವಾಗ್ಲೂ ಕೂಡ ಸಕಾರಾತ್ಮಕ ಒಂದು ಪರಿಣಾಮವನ್ನೇ ಬೀರ್ತಾ ಇರುತ್ತೆ ಅಂತ. ಖಿನ್ನತೆಯಿಂದ ಮುಕ್ತಿ ಸಿಗ್ಬೇಕಾ? ಯೋಗ ಮಾಡಿ. ಆರೋಗ್ಯವಾಗಿರ್ಬೇಕಾ? ಯೋಗ ಮಾಡಿ. ಮನೆಯಲ್ಲಿ ಒಬ್ರು ಯೋಗ ಶುರು ಮಾಡಿದ್ರೆ ಸಾಕು, ಅದನ್ನ ನೋಡಿ ಇಡೀ ಕುಟುಂಬ ಕಲ್ತ್ಕೊಳುತ್ತೆ. ಇಡೀ ಕುಟುಂಬ ಆಯ್ತಾ, ಅಕ್ಕಪಕ್ಕದ ಮನೆಯವರು, ಅಂದ್ರೆ ಇಡೀ ಸಮಾಜವೇ ಯೋಗಕ್ಕೆ ಶರಣಾಗುತ್ತೆ. ಆಗ್ಬೇಕು, ನಾವು ಎಲ್ಲರೂ ಕೂಡ ಯೋಗಕ್ಕೆ ಶರಣಾಗಬೇಕು. ಆಗ್ಲೇ ಆರೋಗ್ಯವಾಗಿ ಇರೋಕೆ ಮತ್ತು ಆಸ್ಪತ್ರೆಗಳಿಗೆ ಹಣ ಸುರಿಯೋದು ತಪ್ಪುತ್ತೆ, ಆಸ್ಪತ್ರೆಗೆ ಅಲ್ದಾಡೋದು ತಪ್ಪುತ್ತೆ. ಇದು ಬರೀ ಈ ನಮಗೆ BP, ಶುಗರು, ಥೈರಾಯ್ಡು, ಮತ್ತೊಂದು ಕಂಟ್ರೋಲ್ ಮಾಡುತ್ತೆ ಅಂತಲ್ಲ, ಮಾನಸಿಕ ಖಿನ್ನತೆಯಿಂದ 170-80 ಜನ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದಾರೆ ಅಂತ ಡಾಕ್ಟರ್ ಹೇಳ್ತಾರೆ. 170-80 ಜನ. ಇವೆಲ್ಲವೂ ಕೂಡ ಇದೆಲ್ಲದಕ್ಕೂ ಮದ್ದು ಅಥವಾ ಮೆಡಿಸಿನ್ ಏನಪ್ಪಾ ಅಂದ್ರೆ ಯೋಗ ಅಂತ. ಒಂದು ಕಡೆ ಕುಮಾರಸ್ವಾಮಿ ಹಾಲಿ ಸಂಸದರು ಡೆಲ್ಲಿಯಲ್ಲಿ ಅವರು ಸಾಮೂಹಿಕ ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅದೇ ರೀತಿಯಾಗಿ ಜಮ್ಮು ಕಾಶ್ಮೀರದಲ್ಲಿ ಮೋದಿ ಅವರು ಈ ಒಂದು ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದನ್ನು ಗಮನಿಸ್ತಾ ಇದ್ದೀರಿ. ನಮ್ಮ ರಾಜ್ಯದಲ್ಲೂ ಕೂಡ ಯೋಗವನ್ನ ಹಮ್ಮಿಕೊಂಡಿದ್ದಾರೆ. ಸೆಲೆಬ್ರಿಟಿಗಳು ಕೂಡ ಜಾಯಿನ್ ಆಗಿದ್ದಾರೆ. ಶ್ರೀಲೀಲಾ ಇವತ್ತು ಅವರು ಬರೀ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ಅಂದ್ರೆ ನಮ್ಮ ಸ್ಯಾಂಡಲ್ವುಡ್ಗೆ ಸಂಬಂಧಪಟ್ಟವ್ರ ಮಾತ್ರ ಉಳಿದಿಲ್ಲ. ತೆಲುಗಲ್ಲಿ ಭಾರಿ ಹೆಸರು ಮಾಡಿರುವಂತಹ ನಟಿ. ಬಳ್ಳಾರಿಯಲ್ಲಿ ಅವರು ಕೂಡ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ಅದೇ ವೇದಿಕೆಯಲ್ಲಿ ಇರುವಂತದನ್ನ ಗಮನಿಸ್ತಾ ಇದ್ದೀವಿ. ಒಟ್ಟು ಯೋಗ ದಿನಾಚರಣೆಯನ್ನ ಎಲ್ಲರೂ ಕೂಡ ಅಂದ್ರೆ ಏನಕ್ಕೆ ಮಾಡ್ತಾ ಇದ್ದಾರೆ, ಸಾಂಕೇತಿಕವಾಗಿ ಇವತ್ತೊಂದಿನ ಮಾಡಿ ಸುಮ್ಮನಾಗ್ಬಿಟ್ರೆ ಮುಂದಿನ ವರ್ಷ ತನಕ ಯೋಗ ಕಾಯಲ್ಲ, ಪ್ರತಿದಿನ ಮಾಡಬೇಕು ನಾವು. ಬಟ್ ಗಮನಿಸ್ತಾ ಇದ್ದೀರಿ ಹಾಲಿ ಸಂಸದರು ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದಲೂ ಶುರು ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. 2015ರಲ್ಲಿ ನಮಗೆ ನಮ್ಮ ಯೋಗಕ್ಕೆ, ನಮ್ಮ ದೇಶದ ಸಂಸ್ಕೃತಿಗೆ ಮಾನ್ಯತೆ ಸಿಕ್ಕಿದ್ದು ಯೋಗ ವಿಚಾರಕ್ಕೆ ಸಂಬಂಧಪಟ್ಟಂತೆ. 2015ರಲ್ಲಿ ಸೌಹಾರ್ದ ಶಾಂತಿಗಾಗಿ ಯೋಗ ಅಂತ ಒಂದು ಸ್ಲೋಗನ್ ಅಡಿಯಲ್ಲಿ ಯೋಗ ಶುರು ಮಾಡಿದ್ವಿ. ಅದೇ 2016ಕ್ಕೆ ಬಂದಾಗ ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧಿಸೋಕೆ ಯೋಗ ಅಂತ ಶುರು ಮಾಡಿದ್ವಿ. ಆಮೇಲೆ ತೀರಾ ನಮಗೆ ಬಹಳ ಖುಷಿ ತಂದಿದ್ವಿ ಯಾವ ವರ್ಷ ಅಂದ್ರೆ 2022ರಲ್ಲಿ, ಕಳೆದ ವರ್ಷ ಅಲ್ಲ ಅದ್ರ ಹಿಂದೆ ವರ್ಷ. ಯಾಕಂದ್ರೆ ಮೈಸೂರಿನಲ್ಲೇ ಮಾಡಿದ್ರು, ಮೋದಿ ಬಂದಿದ್ರಲ್ಲ ಮೈಸೂರಿನಲ್ಲಿ,
ಮೈಸೂರಲ್ಲಿ ಯೋಗಕ್ಕೆ ಬಂದಿದ್ರು ಮೋದಿಯವರು. ಸುಮಾರು 15,000 ಜನ ಸೇರಿದ್ರು ಅವಾಗ. ಪ್ರತಿ ವರ್ಷವೂ ಕೂಡ ಒಂದಿಷ್ಟಿಷ್ಟು ಆಸನ ಅಂತ ಪ್ರದರ್ಶನ ಮಾಡ್ತಾರೆ. ನಮ್ಮ ಮೈಸೂರಲ್ಲಿ 26, ಇನ್ನೂ ಕೂಡ ಚೆನ್ನಾಗಿ ನೆನಪಿದೆ, 2 ವರ್ಷದ ಹಿಂದೆ 26 ಆಸನಗಳನ್ನು ಮಾಡೋದ್ರ ಮುಖಾಂತರ ಎಲ್ಲರೂ ಕೂಡ ಮೋದಿ ನೋಡಕ್ಕೆ ಒಂದು ಹುಮ್ಮಸ್ಸಿನಿಂದ ಮೈಸೂರಲ್ಲಿ ಸೇರಿದ್ರು. ಅದೇ ರೀತಿಯಾಗಿ ಈ ಸಲ ಕಾಶ್ಮೀರವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಮೋದಿ ಅವರು. 2015ರಿಂದ ನಿರಂತರವಾಗಿ ಇಲ್ಲಿ ತನಕ ಕಾಪಾಡ್ಕೊ ಬಂದಿದ್ದೀವಿ. ಇದು 10ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗದ ದಿನ. ಇದನ್ನ ಎಲ್ಲೂ ಕೂಡ ಎಡಬಿಡದ, ಅಂದ್ರೆ ಯಾವ ವರ್ಷವೂ ಮೋದಿ ಅವರು ಇದಕ್ಕೆ ಪ್ರತಿ ವರ್ಷ ಒಂದೊಂದು ಸ್ಲೋಗನ್ ಕೊಡ್ತಾ ಬಂದ್ರು. 2022ರಲ್ಲಿ ನಮ್ಮೂರಿನಲ್ಲಿ, ಅಂದ್ರೆ ನಮ್ಮ ಮೈಸೂರಿನಲ್ಲಿ ಮಾಡಿದಾಗ ಮನುಷ್ಯತ್ವಕ್ಕಾಗಿ ಯೋಗ ಅಂತ ಶುರು ಮಾಡಿದ್ರು. ಮನುಷ್ಯತ್ವಕ್ಕಾಗಿ ಯೋಗ ಅಂತ. ಅದೇ ಕಳೆದ ವರ್ಷ ವಸುದೈವ ಕುಟುಂಬಕಂ. 2021ರಲ್ಲಿ ಯೋಗಕ್ಷೇಮಕ್ಕಾಗಿ ಯೋಗ ಅಂತ. ಅಂದ್ರೆ ಅವಾಗ ಕೋವಿಡ್ ಇತ್ತು, ಯಾವಾಗ 2021ರ ಸಂದರ್ಭದಲ್ಲಿ. ಹಾಗೆ ಒಂದೊಂದು ವರ್ಷ ಒಂದೊಂದು ಸ್ಲೋಗನ್ ಅನ್ನ ಇಟ್ಕೊಂಡು ಯೋಗದ ಒಂದು ಮಹತ್ವ ಏನು ಅಂತ ಸಾರುವ ಪ್ರಯತ್ನವನ್ನ ಮೋದಿ ಮಾಡಿದ್ರು. ಬರೀ ನಮ್ಮ ಯೋಗ ಅನ್ನುವಂಥದ್ದು ನಮ್ಮ ದೇಶಕ್ಕಷ್ಟೇ ಚಿರಪರಿಚಿತವಾಗಿತ್ತು. ಬಟ್ ಇಡೀ ವಿಶ್ವವೇ ಒಪ್ಪಿ ಕೊಂಡಾಡ್ಬಿಡ್ತು. ಹೌದು, ಯೋಗದಿಂದ ಇಷ್ಟೆಲ್ಲ ಪ್ರಯೋಜನಕಾರಿ ಇದೆ. ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಅನ್ನುವಂಥದ್ದಿಲ್ಲ ಯೋಗದಲ್ಲಿ. ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಅನ್ನುವಂಥದ್ದು ಏನಿಲ್ಲ. ಎಲ್ಲವೂ ಕೂಡ ಅನುಕೂಲ ಮಾಡಿಕೊಡುವಂತಹ ವಾತಾವರಣವೇ ಯೋಗದಲ್ಲಿರುತ್ತೆ. ಹಾಗಾಗಿ ಇಡೀ ವಿಶ್ವ ಇವತ್ತು ಅಪ್ಕೊಂಡು ಮೆರೆಸ್ತಾ ಇರೋದು ಯೋಗವನ್ನ. ನಮಗೊಂದು ರೀತಿ ಪ್ರೈಡ್, ನಮ್ಮ ದೇಶದ್ದು ಅಂತ. ಬಳ್ಳಾರಿಯಲ್ಲಿ ಬಹಳ ಜೋಶ್ನಿಂದ CM ಸಿದ್ದರಾಮಯ್ಯ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅದೇ ರೀತಿಯಲ್ಲಿ ದೆಹಲಿಗೆ ಹೋಗೋದಾದ್ರೆ ಹಲವರು ಸಾಮೂಹಿಕವಾಗಿ ಅಲ್ಲೂ ಕೂಡ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ, ಗಮನಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಜಮ್ಮು ಕಾಶ್ಮೀರದಲ್ಲಿ ಮೋದಿ ಅವರು ಇನ್ನೇನಲ್ಲಿ ಸೆಲೆಬ್ರಿಟಿ ಈಗ ಶುರು ಮಾಡಬೇಕು. ಯಾಕಂತ ಹೇಳಿ ಮೋದಿ ಇಷ್ಟೊತ್ತು ಮಾತಾಡ್ತಾ ಇದ್ರು. ಯೋಗ ದಿನಾಚರಣೆ ಅದರ ವಿಶೇಷತೆ ಏನು, ಯೋಗದ ವಿಶೇಷತೆ ಏನು, ಮಾನ್ಯತೆ ಹೇಗೆ ಸಿಕ್ತು, ಮತ್ತು ಯೋಗವನ್ನು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ಅಲ್ಲಿ ಸ್ವಲ್ಪ ಕ್ಲೈಮೇಟ್ ಸಪೋರ್ಟ್ ಮಾಡದೇ ಇರೋ ಕಾರಣ ತಡ ಆಗಿದೆ. ಎಲ್ಲಿ? ಕಾಶ್ಮೀರದಲ್ಲಿ ಮೋದಿ ಅವರು ಸಾಮೂಹಿಕವಾಗಿ ಪಾಲ್ಗೊಂಡಿದ್ದಾರೆ. ಅಲ್ಲಿ ಏಕಾಗ್ರತೆ ಹೆಚ್ಚುತ್ತೆ. ಯೋಗದಿಂದ ಎಲ್ಲವೂ ಅನುಕೂಲಕರ ವಾತಾವರಣವೇ. ನಾವು ಹೇಳಿದ್ವಲ್ಲ, ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂತ ಇರುತ್ತೆ ಎಲ್ಲದರಲ್ಲೂ. ಬಟ್ ಯೋಗದಲ್ಲಿ ಹಂಗಿಲ್ಲ. ಏನೇ ಇದ್ರೂ ಕೂಡ ಎಲ್ಲವೂ ಅನುಕೂಲವೇ. ಸರ್ವರೋಗಕ್ಕೂ ಯೋಗವೇ ಮದ್ದು ಅಂತ ಅದಕ್ಕೆ ಹೇಳೋದು. ಓಕೆ, ಇದೀಗ ಗ್ಲೋಬಲ್ ಯೋಗಕ್ಕೆ ದಶಕದ ಸಂಭ್ರಮ. ಕಾಶ್ಮೀರದಲ್ಲಿ ಪ್ರಧಾನಿ ಮೋದಿ ಅವರು ಇವತ್ತು ಈ ಒಂದು ಸಾಮೂಹಿಕ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಭಾರತದ ಪ್ರಯತ್ನದಿಂದ ಇವತ್ತು ಯೋಗಕ್ಕೆ ವಿಶ್ವದ ಮನ್ನಣೆ ಸಿಕ್ಕಿದೆ, ಜಾಗತಿಕ ಮನ್ನಣೆ ಸಿಕ್ಕಿದೆ, ಅನುಮಾನವೇ ಇಲ್ಲ ಅದರಲ್ಲಿ. ಸುಮಾರು 2,000ಕ್ಕೂ ಅಧಿಕ ವರ್ಷಗಳಿಂದ ಯೋಗ ರೂಢಿಯಲ್ಲಿದೆ. ಎಲ್ಲಿ? ನಮ್ಮ ದೇಶದಲ್ಲಿ 2,000ಕ್ಕೂ ಅಧಿಕ ವರ್ಷಗಳಿಂದ. ಅದೇ 2015ರಿಂದ ಜಾಗತಿಕ ಮನ್ನಣೆಯನ್ನ ಪಡೆದುಕೊಳ್ತು. ಅಂದ್ರೆ ವಿಶ್ವಕ್ಕೆಲ್ಲರಿಗೂ ಪರಿಚಯ ಮಾಡಿಕೊಟ್ರು. ಯೋಗ ಅಂದ್ರೆ ನೋಡಿ, ಇದು ಬರೀ ಜಿಮ್ ಅಲ್ಲ, ಜಿಮ್ ಮಾಡಿದ ತಕ್ಷಣ ಅಂತಲ್ಲ, ಯೋಗ ಮಾಡ್ಬೇಕು. ಜಿಮ್ ಮಾಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಏನಪ್ಪಾ ಅಂದ್ರೆ ಹೆವಿ ವೆಯ್ಟ್ ಅನ್ನ ಲಿಫ್ಟ್ ಮಾಡಕ್ ಹೋಗಿ ಬೆನ್ಗಿನ್ ಮುರ್ಕೊಂಡ್ರು ಅಂತನೋ, ಕ್ರಾಂಪ್ಸ್ ಆಯ್ತು ಲೆಗ್ಗಲ್ಲಿ ಅಥವಾ ಸೊಂಟದಲ್ಲಿ ಅಂತನೋ. ಬಟ್ ಯೋಗದಲ್ಲಿ ಅಂತದ್ದು ಏನೂ ಇಲ್ಲ. ಎಲ್ರಿಗೂ ಕೂಡ, ಎಲ್ಲಾ ವಯಸ್ಸಿನವರಿಗೂ ಯೋಗ ಒಂದು ಹೇಳಿ ಮಾಡಿಸಿದ ಜೋಡಿ ಅಂತಾರಲ್ಲ, ಹಂಗೆ ಚಿಕ್ಕವರಿಂದ ಹಿಡಿದು ವಯಸ್ಸಾಗಿರೋರ್ ತನಕ ಲವಲವಿಕೆಯಿಂದ ಇರೋಕೆ, ಮಾನಸಿಕ ಖಿನ್ನತೆಯಿಂದ ದೂರವಾಗೋಕೆ, ದೈಹಿಕವಾಗಿ ಆರೋಗ್ಯವನ್ನ ಕಾಪಾಡ್ಕೊಳ್ಳೋಕೆ ಏನ್ ಮಾಡ್ಬೇಕು? ಯೋಗವನ್ನ ಮಾಡಬೇಕು ಅಂತ. ಹಳೆಯ ಸಂಸ್ಕೃತಿಯನ್ನ ವಾಪಸ್ ನಾವೆಲ್ಲರೂ ಕೂಡ ಮತ್ತೆ ಜಗತ್ತಿಗೆ ಪರಿಚಯಿಸುವಂತಹ ಕೆಲಸವನ್ನ ಶುರು ಮಾಡಿ 10 ವರ್ಷಗಳಾಯ್ತು. ಸೊ ಇದೀಗ ಯೋಗ ದಿನಾಚರಣೆಯಲ್ಲಿ ಎಲ್ಲ ರಾಜಕೀಯ ನಾಯಕರು ಕೂಡ ಪಾಲ್ಗೊಂಡಿದ್ದಾರೆ. ಬಟ್ ನನಗೆ ಗೊತ್ತಿಲ್ಲ ಇಷ್ಟು ಜನ ಪಾಲ್ಗೊಂಡಿರೋದ್ರಲ್ಲಿ ಎಷ್ಟು ಜನ ದಿನ ಮಾಡ್ತಾರೆ ಅಂತ. ಎನಿವೇ ಇರಲಿ, ಪ್ರತಿ ಮನೆಯಲ್ಲೂ ಒಬ್ಬೊಬ್ರು ಯೋಗ ಅನ್ನೋದನ್ನ ಶುರು ಮಾಡಿಬಿಟ್ರೆ ಅವರನ್ನು ನೋಡ್ಕೊಂಡು ಇಡೀ ಕುಟುಂಬ ಕಲಿಯುತ್ತೆ. ಕುಟುಂಬ ಕಲಿತಾ ಅಕ್ಕಪಕ್ಕದವ್ರು ಕಲಿತಾರೆ. ಇಡೀ ಸಮಾಜ ಯೋಗಕ್ಕೆ ಶರಣಾಗುತ್ತೆ. ಯೋಗಕ್ಕೆ ಶರಣ ಆಗಬೇಕು. ಅದರಿಂದ ನಮಗೆ ಸಿಗೋದು ಬರೀ ಅನುಕೂಲವೇ ಹೊರತು ಅನಾನುಕೂಲ ಅನ್ನುವಂತಹ ಮಾತೇ ಇಲ್ಲ. ದೈಹಿಕವಾಗಿ, ಮಾನಸಿಕವಾಗಿ ಆರೋಗ್ಯರಾಗಿರೋಕೆ ಬರೀ ತಿಂದುಂಡು ನಾನು ಸದೃಢವಾಗಿರ್ತೀನಿ, ಮೈಕಟ್ಟು ಚೆನ್ನಾಗಿ ಬೆಳೆಸ್ಕೊಂತೀನಿ, ಆಗಲ್ಲ. ಮಾನಸಿಕವಾಗೂ ಕೂಡ ಸದೃಢವಾಗಿರ್ಬೇಕು ಅಂದ್ರೆ ಯೋಗ ಇರಬೇಕು. ಇದೀಗ ದಾಲ್ ಸರೋವರದ ದಡದಲ್ಲಿ ಯೋಗ ದಿನಾಚರಣೆಯ ಸಂಭ್ರಮದಲ್ಲಿ ಮೋದಿ ಕೂಡ ಭಾಗಿಯಾಗಿರೋದನ್ನ ಗಮನಿಸ್ತಾ ಇದ್ದೀವಿ. ಭಾರತಕ್ಕೆ ಅಂದ್ರೆ ನಮ್ಮ ದೇಶಕ್ಕೆ ಯೋಗ ಪರಿಚಯವಾಗಿದ್ರೂ ಕೂಡ ಹಲವು ರಾಷ್ಟ್ರಗಳಿಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಹಾಗಾಗಿ 2015ರಲ್ಲಿ ಇದನ್ನ ವಿಶ್ವ ಮನ್ನಣೆಯನ್ನ ಗಳಿಸುವಲ್ಲಿ ನಮ್ಮ ದೇಶ ಗೆದ್ದು ಬಿಡ್ತು. ಡೆಲ್ಲಿಯಲ್ಲಿ ಆರಂಭ ಮಾಡಿದ್ದು. ಆಗ್ಲೂ ಕೂಡ ಮೋದಿನೇ PM ಆಗಿದ್ದಂಥವ್ರು. ಎಲ್ಲ ಇದೊಂಥರ ಅಂತಾರಲ್ಲ, ಕ್ರೆಡಿಟ್ ಗೋಸ್ ಟು ಅಂತ, ಅದು ಮೋದಿ ಅವರಿಗೆ ಸಲ್ಲಬೇಕು. ಗಮನಿಸ್ತಾ ಇದ್ದೀರಿ, ಶ್ರೀನಗರ, ಜಮ್ಮು ಕಾಶ್ಮೀರದಲ್ಲಿ ಯೋಗ ದಿನಾಚರಣೆ ಆರಂಭ ಅಂದ್ರೆ ಈ ಒಂದು ಯೋಗಾಸನಗಳನ್ನ ಮಾಡ್ತಾ ಇದ್ದಾರೆ.
ಸಾಂಕೇತಿಕವಾಗಿ ಈಗ ನಾವು ಪ್ರತಿದಿನನೂ ಜೀವನ ಮಾಡ್ತೀವಿ, ಬಟ್ ಬರ್ತ್ಡೇ ಅಂತ ವರ್ಷಕ್ಕೊಂದ್ಸಲ ಆಚರಣೆ ಮಾಡ್ತೀವಲ್ಲ, ಹಾಗೆ ಪ್ರತಿದಿನನೂ ಜೀವಿಸ್ತೀವಿ. ಹುಟ್ಟಿದ ದಿನ ಒಂದು ರೀತಿ ಹಬ್ಬವನ್ನಾಗಿ ಮಾಡ್ತೀವಲ್ಲ, ಹಾಗೆ ಪ್ರತಿದಿನವೂ ಯೋಗ ಮಾಡಬೇಕು. ಇವತ್ತು ವಿಶ್ವದ ಮನ್ನಣೆ ಸಿಕ್ಕಿ ನಮ್ಮ ದೇಶದ ಪರಂಪರೆಗೆ ಅಥವಾ ನಮ್ಮ ಸಂಸ್ಕೃತಿ ಅಂತ ಕರೆಸ್ಕೊಳ್ತಾ ಇದ್ದ ಯೋಗಕ್ಕೆ ವಿಶ್ವ ಮನ್ನಣೆ ಸಿಕ್ಕಿದೆ ಅನ್ನೋ ಹಿನ್ನೆಲೆಯಲ್ಲಿ ಇವತ್ತೊಂದು ಸ್ವಲ್ಪ ವಿಶೇಷ ಅಂತ ಹೇಳ್ಬೋದು. ಇವತ್ತು ಆಲ್ಮೋಸ್ಟ್ ತುಂಬ ಜನ ಮಾಡ್ತಿರ್ತಾರೆ ಯೋಗದ ಕೆಲವೊಂದು ಆಸನಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡೋದು, ವಾಟ್ಸಪ್ಗಳಲ್ಲಿ ಮಾಡೋದು ತಪ್ಪೇನಿಲ್ಲ, ಮಾಡಬೇಕು. ಒಬ್ಬರಿಂದ ಇನ್ನೊಂದಷ್ಟು ಜನ ಪ್ರೇರಣೆ ಆಗಲಿ ಅಂತ. ಎಸ್, ಇದೀಗ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಯೋಗದಲ್ಲೂ ಕೂಡ ಆರಂಭದಲ್ಲಿ ವಾರ್ಮ್ ಅಪ್ ಅಂತಿರುತ್ತೆ, ಅದನ್ನು ಮಾಡ್ತಾ ಇದ್ದಾರೆ. ಇದು ಒಟ್ಟು ಗ್ಲೋಬಲ್ ಯೋಗ ಡೇ ಅಂತ ಏನು ಕರಿತೀವಿ, ಅಥವಾ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹೇಗೆ ನಮ್ಮ ದೇಶದಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಮಯ ಕಳೀತಾ ಬೇರೆ ದೇಶಗಳಲ್ಲೂ ಕೂಡ ಇದನ್ನ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ನಾವು ನೋಡ್ತಾ ಹೋಗೋಣ. ಸದ್ಯಕ್ಕೆ ನಮ್ಮ ದೇಶದಲ್ಲಿ ಈ ರೀತಿಯಾಗಿ ಯೋಗ ದಿನಾಚರಣೆಯನ್ನ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ.